ಸರ್ ನೋಡಿ ಪ್ರಶ್ನೆ ಏನೈತಿ An article was sold for rupees 1190 after allowing 15% discount. 12.5% discount is given. What is the selling price? ಅಂದ್ರೆ ಏನಂತ ಅಂದ್ರೆ 15% ರಿಯಾಯಿತಿ ನೀಡಿ 1190ಕ್ಕೆ ಮಾರಲಾಗಿದೆ. 12% ರಿಯಾಯಿತಿ ನೀಡಿದರೆ ಎಷ್ಟಕ್ಕೆ ಮಾರಬೇಕು ಅಂತ ಹೇಳ್ತಾರೆ. ಆಲ್ರೆಡಿ ಮಾರಿದಾನ ಏನಾಗೈತಿ 15% ರಿಯಾಯಿತಿ ಕೊಟ್ಟು ಮಾರಿದಾನ. ಹೌದಾ? ಈಗ 12% ರಿಯಾಯಿತಿ ಕೊಟ್ಟರೆ ಎಷ್ಟು ಮಾರ್ತಾರೆ? ಅರ್ಥ ಆಗ್ತೈತಲ್ರಿ? ಸರ್ ನೋಡಿ ಇವಾಗ 15% ಡೈರೆಕ್ಟ್ 2% ಕಮ್ಮಿ ಮಾಡಿ ಮಾರ್ತಿರೋದು ಮಾರಬಹುದಿತ್ತು. ಬಟ್ ಇಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ನೋಡ್ರಿ. 15% ರಿಯಾಯಿತಿ ಆಗಿದ್ದಾರೆ ಎಷ್ಟು ಮಾರಿದಾರೆ ಅವರು 85% ಗೆ ಮಾರಿದಾರೆ. ಇದ 85% ವ್ಯಾಲ್ಯೂಸ್ ಅಂದ್ರೆ 1190. ಈಗ ನಂಗೆ ಬೇಕು ಅದ್ರದ್ದು ಮಾರ್ಕೆಟ್ ಪ್ರೈಸ್. ಸರ್ ಮಾರ್ಕೆಟ್ ಪ್ರೈಸ್ ಅಂದ್ರೆ ಇರ್ತೈತಿ 100% ಇರ್ತೈತಿ. ಡಿಸ್ಕೌಂಟ್ ಅಂದ್ರೆ ಮಾರ್ಕೆಟ್ ಪ್ರೈಸ್ ಇರ್ತೈತಿ. ಸರ್ ನೀವು ಏನಾದ್ರು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ ಅಂದ್ರೆ 100 into 1190 ಡಿವೈಡೆಡ್ ಬೈ ಈ 85 ಆಗ್ತೈತಿ. ಸರ್ ಈ ಕಡ್ತಾ ಹೊಡಿಲಿ ಯಾವ ಮಿಕ್ಕಿರೋ ಗೊತ್ತಾವ. ಸರ್ 190 17 ಮಗೆ ಬರ್ತೈತಿ. ಸರ್ 17 5 85 17 ಎಷ್ಟರಲ್ಲಿ 17 7 190 ಇದೊಂದು 0. ಸರ್ 5 1 5 5 ಎಷ್ಟರಲ್ಲಿ 5 14 20 14 into 100 ರೇಟ್ ಆಗ್ತೈತಿ. 1400 ರೂಪಾಯಿ ಅನ್ನೋದು ಏನಾಗ್ತೈತಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಆಗ್ತೈತಿ. ಯಾವ ಪ್ರೈಸ್? ಮಾರ್ಕೆಟ್ ಪ್ರೈಸ್ 1400 ಆಗ್ತೈತಿ. ಈಗ 12% ರಿಯಾಯಿತಿ ನೀಡಿದ್ರೆ ಎಷ್ಟಕ್ಕೆ ಮಾರಬೇಕು? ಸರ್ ನೋಡ್ರಿ 12% ರಿಯಾಯಿತಿ ಅಂದ್ರೆ ಇದ್ರದ್ದು ಫ್ರಾಕ್ಷನ್ ವ್ಯಾಲ್ಯೂ ಏನಾಗ್ತೈತಿ 1/8 ಆಗ್ತೈತಿ. 8 ರೂಪಾಯಿದಾಗ 1 ರೂಪಾಯಿ ಕಮ್ಮಿ ಮಾಡಿದ್ರೆ ಎಷ್ಟಕ್ಕೆ ಮಾರಬೇಕು ಅಂದ್ರೆ 7/8 ಗೆ ಮಾರಬೇಕು. ಎಷ್ಟಕ್ಕೆ ಮಾರಬೇಕು ಹೇಳ್ರಿ? 7/8 ಗೆ ಮಾರಬೇಕು. ಡೈರೆಕ್ಟ್ ಕಟ್ ಹೊಡೆದ್ರೆ ಮುಗಿದೋತಲ್ರಿ. ಸರ್ 8 1 8 8 1 8 ಇನ್ನೂ ಎಷ್ಟು ಉಳಿತು? 6 ಉಳಿತು 65 8 ಉಳಿದ್ರೆ 8 ಉಳಿದ್ರೆ 4 ಉಳಿತು 45 8 ಇದ್ರೆ 4. ಸರ್ ನೋಡಿ 7 ಇದ್ರೆ 35 3 ಕ್ಯಾರಿ ಎಲ್ಲೆಲ್ಲಿ ಬಿಡಿಸಂದಾಗ ಐತಿ ನೋಡ್ರಿ ಇಲ್ಲೊಂದೈತಿ ಇಲ್ಲೊಂದೈತಿ ಬಿಡಿಸಿ 7 ಇದ್ರೆ 35 3 ಕ್ಯಾರಿ 7 ಇದ್ರೆ 49 3 ಅಂತ ರೇಟ್ ಹಾಕಿದ್ರೆ 52 ಆಗ್ತೈತಿ 5 ಕ್ಯಾರಿ 7 ಅಂದ್ರೆ 7 ಈಗ 5 ಅಂತ ಎಷ್ಟು ಹಾಕೈತಿ 12 ಹಾಕೈತಿ 1225 ಆಪ್ಷನ್ ಯಾವ್ದು 1225 ಆಪ್ಷನ್ ಡಿ ಸರಿ. ಓಕೆ ಸರ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ.